ಕರ್ನಾಟಕ ಸ್ಟೇಟ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ನ 37ನೇ ಆನ್ಯುಯಲ್ ಕಾನ್ಫರೆನ್ಸ್ನ ವ್ಯಾಲಿಡಿಟರಿ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ ಎಂದು ಮತ್ತೊಮ್ಮೆ ವಿಘ್ನ ವಿನಾಶಕನ ಪ್ರಾರ್ಥನೆಯನ್ನ ಮಾಡ್ತಾ, ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನು ಕಾಣುವ ಕವಿಯಳು ತೆಕ್ಕನೆ ಮನ ಮೈ ಮರೆಯುವುದು ಎಂದು ನಮ್ಮ ರಾಷ್ಟ್ರ ಕವಿಗಳಾದ ಕುವೆಂಪು ಅವರ ಮಾತುಗಳ ಮುಖಾಂತರ ಈ ಸುಂದರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ, ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ನಮ್ಮ ಸನ್ಮಾನ್ಯ ಶ್ರೀಯುತರಾದಂಥ ಶ್ರೀ TS ನಾಗಾಭರಣ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂಥ ಸಮಯ. ಐ ರಿಕ್ವೆಸ್ಟ್ CA ವಿಜಯ್ ಕುಮಾರ್ M ಪಟೇಲ್ ಸರ್, ದ ಪ್ರೆಸಿಡೆಂಟ್ ಆಫ್ KSCAA, ಟು ಪ್ಲೀಸ್ ಎಸ್ಕಾಟ್ ಹಿಮ್ ಆನ್ ದ ಸ್ಟೇಜ್. ದಯವಿಟ್ಟು ಅವರನ್ನು ವೇದಿಕೆ ಮೇಲೆ ಕರೆ ತರಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ನಮ್ಮ ಕರ್ನಾಟಕದ ಫಿಲಮ್ ಡೈರೆಕ್ಟರ್, ಆ್ಯಕ್ಟರ್, ರೈಟರ್ ಎಲ್ಲ ಆಗಿರುವಂಥ ನಮ್ಮಂಥ ಯೂತ್ಗಳಿಗೆ ಇನ್ಸ್ಪೈರಿಂಗ್ ಪರ್ಸನ್ ಆಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಟಿ ನಾಗಾಭರಣ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಅಂತ ಹೇಳ್ತಾ, ಆಲ್ಸೋ ವುಡ್ ಲೈಕ್ ಟು ವೆಲ್ಕಮ್, ಆತ್ಮೀಯವಾದ ಸ್ವಾಗತ ಸರ್ ತಮಗೆ. ನಮ್ಮ 36 ಫಿಲಮ್ಗಳನ್ನು ನಮ್ಮ ಕನ್ನಡಕ್ಕೆ ನೀಡಿದ್ದಾರೆ. 10 ನ್ಯಾಷನಲ್ ಅವಾರ್ಡ್ಸ್ ನಮ್ಮ ನಾಗಾಭರಣ ಸರ್ ಅವರಿಗೆ ಬಂದಿದೆ ಮತ್ತು 32 ಸ್ಟೇಟ್ ಅವಾರ್ಡ್ಸ್ ಬಂದಿರೋವಂಥ ನಮ್ಮೆಲ್ಲರ ನೆಚ್ಚಿನ ಟಿ ನಾಗಾಭರಣ ಸರ್ ಅವರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಒಂದು ಬುಕ್ಕಿನ ಮುಖಾಂತರ ಅವರಿಗೆ ಆತ್ಮೀಯವಾದ ಸ್ವಾಗತ. CA ನಾಗಾರ್ಜುನ KR ಟ್ರೆಜರರ್ ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಯು. CA ಪ್ರವೀಣ್ S ಶಟರ್ ಸೆಕ್ರೆಟರಿ, ಹಾರ್ಟ್ಲಿ ವೆಲ್ಕಮ್ ಟು ಯು ಸರ್. CA ವಿಜಯ್ ಕುಮಾರ್ S ಪಟೇಲ್ ಪ್ರೆಸಿಡೆಂಟ್ KSCAA, heartily welcome to you as well sir. ಶ್ರೀ TS ನಾಗಾಭರಣ ಸರ್ ಅವರು ಆಲ್ರೆಡಿ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ CA ಶಿವಪ್ರಕಾಶ್ ಸರ್ ಅವರು ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಚೇರ್ಮನ್ ಕಾನ್ಫರೆನ್ಸ್ ಕಮಿಟಿ, ಹಾರ್ಟ್ಲಿ ವೆಲ್ಕಮ್ ಟು ಯು ಆಸ್ ವೆಲ್ ಸರ್. CA ಸಿದ್ಧಾರ್ಥರ್ ಅವರು ಜಾಯಿಂಟ್ ಸೆಕ್ರೆಟರಿ, ಹಾರ್ಟ್ಲಿ ವೆಲ್ಕಮ್ ಟು CA ಸಿದ್ಧಾರ್ಥ ಜಾಯಿಂಟ್ ಸೆಕ್ರೆಟರಿ. ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ವೆಲ್ಕಮ್ CA ಹೇರಂಬ ಹೆಗ್ಡೆ, convener conference committee, heartily welcome to you as well sir. Heartily welcome to all the dignitaries who are on the stage. Ladies and gentlemen, I request all of you to please put your hands together before we start. ಒಂದ್ಸತಿ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ದಿನಗಳಿಂದ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮ ಕರ್ನಾಟಕ ಸ್ಟೇಟ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ನ 37ನೇ KSCAA ಆನ್ಯುಯಲ್ ಕಾನ್ಫರೆನ್ಸ್. ಮೇನ್ ಸ್ಪಾನ್ಸರ್ಸ್ Legis AI, co-sponsored Zoho, sponsors Toyota, Karnataka Bank, Tally, Saral, Embassy, SBI, ಅದರ ಜೊತೆಗೆ ಟುಡೇಸ್ ಸ್ಪಾನ್ಸರ್ಸ್ ಸುವಿತ್ ಮತ್ತು ಬ್ಯಾಂಕ್ ಆಫ್ ಬರೋಡಾ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಈಗ ಕಾರ್ಯಕ್ರಮನ ಮುಂದುವರಿಸ್ತಾ, ಈ 2 ದಿನಗಳು ಏನಾಯಿತು, ನಾವೆಲ್ಲ ಏನೆಲ್ಲ ಮಾಡಿದ್ವಿ. CA ಅಂದರೆ ಬರೀ ನಂಬರ್ಸ್ ಇಟ್ಕೊಂಡು ಎಲ್ಲರಿಗೂ ನಿಮ್ಮ ಒಂದು ಲೈಫನ್ನು ಈಸಿ ಮಾಡೋದಷ್ಟೇ ಅಲ್ಲದೆ, ಈವನ್ ಹೌ ಜೋವೆಲ್ ದೇ ಆರ್ ಅಂತ ಅವರೊಂದು ಪರ್ಫಾರ್ಮೆನ್ಸಸ್ಸಿಂದ, ಸ್ಕಿಟ್ಟಿಂದ ಗೊತ್ತಾಯಿತು. ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಈಗ ಇದರ ಒಂದು ಸಂಕ್ಷಿಪ್ತವಾದ ಮಾಹಿತಿ, ಒಂದು ಸ್ಮಾಲ್ ಗ್ಲಿಮ್ಸ್ ಕೊಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ our ಪ್ರೆಸಿಡೆಂಟ್ CA ವಿಜಯ್ ಕುಮಾರ್ S ಪಾಟೀಲ್ ಸರ್ ಟು ಪ್ಲೀಸ್ ಕಮ್ ಫಾರ್ವರ್ಡ್. Good evening, ladies and gentlemen. Most celebrated and award-winning film director, actor and a writer, Shri TS Nagabharan sir, past presidents, mentors of KSCAA, KSCA office bearers and EC members, and all my beloved professional colleagues. As we come to the close of this 37th KSCA annual conference, I stand before you with immense gratitude and pride. Over these 2 days, we have witnessed an extraordinary exchange of ideas, knowledge and insights, all that centered around the theme accountability. This conference has been a testament to the evolving role of CAs, and in this era where artificial intelligence is reshaping the landscape of this finance, governance and decision making. I hope the discussions we have had today, the perceptions we have gained and the innovations which we have explored will have a lasting impact on our profession. The planning of this conference started in the month of November, and the insights and guidance which I received from all the mentors and past presidents, because of which today we see that we have reached a good success for this conference. The conference was inaugurated by
Chairman of Karnataka RERA, Shri Rakesh Singh sir, and keynote address was delivered by NLSIU Professor Dr. Nigam S. Nuggehalli. We released one souvenir and 2 publications during this conference, which was given to all the delegates, sir. We have had topics like future-ready CA firms, amendments to actions, beyond the numbers, and many other topics. We also had 2 CA talks by renowned chartered accountants. Sir, we also had a competition wherein 6 contestants were shortlisted. Among those 6, 3 presented on the stage and 1 winner was selected at the AI competition. We also had a very special session in the morning by Ambassador Dr. Deepak Vora, whose talk I believe no one will forget throughout their lifetime. After these technical sessions, we saw some extremely good performances by the CAs over here. I once again thank all the mentors, the past presidents, executive committee members of KSCA who stood beside me, tirelessly worked for these past few months for making this conference a huge success. A big round of applause to all those who have been instrumental for this success of this conference. From KSCA, we have put our sincere efforts and tried our best in selection of the topics as well as the speakers. However, we are open for suggestions. We may have gone wrong here and there. No one is perfect. I hope everyone understands. If we have caused any inconvenience to anyone over here, we are deeply sorry for it. Now, next we have a RDX performance by Raghu Dikshit Band after this, and sumptuous food which will be served to everyone. Sit back and enjoy. Thank you one and all. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ತಮಗೆ. ಇದೀಗ ಐ ರಿಕ್ವೆಸ್ಟ್ ಆಲ್ ಅ ಡಿಗ್ನಿಟರೀಸ್ ಟು ಜಾಯ್ನ್ ಯೋರ್ ಹ್ಯಾಂಡ್ಸ್ ಟು ಲೈಟ್ ದ ಲ್ಯಾಂಪ್. ಸೊ ದಯವಿಟ್ಟು ಎಲ್ಲ ಗೌರವಾನ್ವಿತರು ತಮ್ಮ ಅಮೃತ ಹಸ್ತದಿಂದ ದೀಪವನ್ನು ಬೆಳಗಿಸೋದರ ಮುಖಾಂತರ ಮತ್ತೊಮ್ಮೆ ಈ ಒಂದು ವ್ಯಾಲಿಡಿಟಿ ಪ್ರೋಗ್ರಾಮ್ನ ಶುಭಾರಂಭ ಮಾಡಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् Thank you. May this light guide us towards the knowledge, innovation and growth. Thank you so much to our dignitaries. Shubham karoti kalyanam arogyam dhana sampada shatru buddhi vinashaya deepar jyoti namostute ಎಂದು ದೀಪವನ್ನು ಬೆಳಗಿಸಿದಂಥ ನಮ್ಮ ಎಲ್ಲ ಗೌರವಾನ್ವಿತರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಜಾಯ್ನ್ ಯೋರ್ ಹ್ಯಾಂಡ್ಸ್. ನಿಮ್ಮ ಒಂದು ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಮತ್ತಷ್ಟು ರಂಗನ್ನು ಮೆರುಗನ್ನು ತರಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಈಗ ನಮ್ಮ ಜೊತೆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ TS ನಾಗಾಭರಣ ಸರ್ ಅವರು. ಸೊ ಸೆಲೆಬ್ರೇಟೆಡ್ ಅವಾರ್ಡ್ ವಿನ್ನಿಂಗ್ ಫಿಲಮ್ ಡೈರೆಕ್ಟರ್, ಆ್ಯಕ್ಟರು, ರೈಟರು ಎಲ್ಲವೂ ಸಹ ಹೌದು. ಅಷ್ಟೇ ಅಲ್ಲದೆ ನಮ್ಮಂಥ ಹಲವಾರು ಯೂತ್ಸ್ಗಳಿಗೆ ಇನ್ಸ್ಪಿರೇಷನ್ ಆಗಿರುವಂಥ ನಮ್ಮ ಐಡಲ್ ಅಂತಲೇ ಹೇಳ್ಬೋದು ನಾಗಾಭರಣ ಸರ್ ಅವರನ್ನು. ಸೊ 36 ಚಿತ್ರಗಳನ್ನು ನಮಗೋಸ್ಕರ ನೀಡಿರುವಂಥ ಹೆಗ್ಗಳಿಕೆ ನಮ್ಮ ನಾಗಾಭರಣ ಸರ್ ಅವ್ರದ್ದು. ಅದ್ರ ಜೊತೆಗೆ 10 ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಅವರಿಗೆ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್, ಕಮ್ ಆನ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆಲ್ ಆಫ್ ಯು. ಅದರ ಜೊತೆಗೆ 23 ಸ್ಟೇಟ್ ಅವಾರ್ಡ್ಸ್,
ಅವರಿಗೆ ಬಂದಿದೆ. ಇನ್ನು ಹಲವಾರು ಅವಾರ್ಡ್ಗಳನ್ನು ಮುಡಿಗೇರಿಸ್ಕೊಂಡಿರುವಂಥ ನಮ್ಮ ಕರ್ನಾಟಕದ ಅದ್ಭುತವಾದಂಥ ಸದಾ ಹಸನ್ಮುಖಿಯಾಗಿರುವಂಥ ಹೃದಯ ಶ್ರೀಮಂತಿಕೆ ಉಳ್ಳ ನಮ್ಮ ನಾಗಾಭರಣ ಸರ್ ಅವರಿಗೆ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಅವರ ಚಿತ್ರಗಳ ಬಗ್ಗೆ ನಿಮ್ಗೆ ಹೇಳೋದಾದರೆ ನಿಮಗೆ ಗೊತ್ತೇ ಇರುತ್ತೆ. ಮೊದಲನೆಯ ಚಿತ್ರ 1983 ಬಂದಿದ್ದು ಬ್ಯಾಂಕರ್ ಮಾರ್ಗಯ್ಯ ಅಂತ. ಸೊ ನೀವೆಲ್ಲ ಯಾರ್ಯಾರು ನೋಡಿದ್ದೀರಾ ಈ ಚಿತ್ರವನ್ನು? ಎಸ್ ಸರ್, ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀವಿ, ಇನ್ಕ್ಲೂಡಿಂಗ್ ನಾನು ಸಹ. ಸೊ 1990 ಸಂತ ಶಿಶುನಾಳ ಶರೀಫ ಒಂದು ಫಿಲಾಸಫಿಯ ಚಿತ್ರ, ಅದ್ಭುತವಾದಂಥ ಮೈಯೆಲ್ಲ ರೋಮಾಂಚನವಾಗುವಂಥ ಚಿತ್ರ. ಮತ್ತು 1992 ಮೈಸೂರು ಮಲ್ಲಿಗೆ ಚಿತ್ರ. ಸೊ ಇಲ್ಲೆಲ್ಲ ಹೆಣ್ಮಕ್ಳು ನೋಡಿರ್ಬೇಕಲ್ಲ ಮೈಸೂರು ಮಲ್ಲಿಗೆ ಚಿತ್ರ. ಓಕೆ, ಸೊ ನಂತರ 1996 ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಚಿತ್ರಗಳಾದಾಗ ನಾನು ಹುಟ್ಟಿರಲಿಲ್ಲ, ಬಟ್ ಸ್ಟಿಲ್ ಒಂದು ಒಳ್ಳೆ ಮೆಸೇಜನ್ನ ಕೊಡುವಂಥ ಅದ್ಭುತವಾದ ಚಿತ್ರಗಳನ್ನು ನಮಗೆ ಸರ್ ಕೊಟ್ಟಿದ್ದಾರೆ. ಜನುಮದ ಜೋಡಿ 1996. ಸೊ ಇಲ್ಲಿ ಎಷ್ಟೋ ಜನ ಜನುಮದ ಜೋಡಿಗಳಾಗಿದ್ದೀರಾ ಜನುಮದ ಜೋಡಿ ಚಿತ್ರವನ್ನು ನೋಡಿದ ನಂತರ, ಹೌದಲ್ವಾ? ಹಾಗಿದ್ರೆ ಒಂದ್ಸತಿ ಜೋರದ ಚಪ್ಪಾಳೆ ಕೊಡಬೇಕಪ್ಪ. ಮತ್ತು ನಾಗಮಂಡಲ 1996 ಮತ್ತು ಕಲ್ಲರಳಿ ಹೂವಾಗಿ 2006, ಅಲ್ಲಮ್ಮ 2016. ಇನ್ನು ಹಲವಾರು ಚಿತ್ರಗಳು ನಮಗೋಸ್ಕರ ಆ್ಯಕ್ಚುಲಿ ಸರ್ ಕೊಟ್ಟಿರೋಂಥ ಪ್ರತಿಯೊಂದು ಚಿತ್ರವೂ ಸಹ ಒಂದು ಮೈಯೆಲ್ಲ ರೋಮಾಂಚನವಾಗುವಂಥ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಚಿತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅದ್ಭುತವಾದಂಥ ಸೀರಿಯಲ್ಗಳನ್ನು ಸಹ ನಮಗೋಸ್ಕರ ನೀಡಿದ್ದಾರೆ. ಅಂತಹ ಅದ್ಭುತವಾದಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಒಂದು ಸಂಸ್ಥೆಯ ಕಡೆಯಿಂದ ಈ ಒಂದು ಗೌರವಾನ್ವಿತ ಸನ್ಮಾನವನ್ನು ಎಲ್ಲರೂ ಸೇರಿ ಕೂಡಿ ಮಾಡಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಇಟ್ಸ್ ಟೈಮ್ ಟು ಫೆಲಿಸಿಟೇಟ್ our chief guest now. Heartily congratulations. ಒಂದು ಸ್ಮಾಲ್ ಟೋಕನ್ ಆಫ್ ಲವ್ ಆ್ಯಂಡ್ ಎ ಟೋಕನ್ ಆಫ್ ರೆಸ್ಪೆಕ್ಟ್ ನಮ್ಮ ಚೀಫ್ ಗೆಸ್ಟ್ಗೆ. ಈ ಒಂದು ಸನ್ಮಾನವನ್ನು ಐ ರಿಕ್ವೆಸ್ಟ್ ಆಲ್ our dignitaries to please join your hands to felicitate our chief guest Dr. T.S. Nagabharana sir. ನಮ್ಮ ಕರ್ನಾಟಕ ಸ್ಟೇಟ್ ಚಾರ್ಟರ್ಡ್ ಅಕೌಂಟ್ಸ್ ಅಸೋಸಿಯೇಷನ್ 37ನೇ KSCAA ಆನ್ಯುಯಲ್ ಕಾನ್ಫರೆನ್ಸ್ ನ ವತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ 2ನೇ ದಿನದ ಕಾರ್ಯಕ್ರಮಕ್ಕೆ ಬಂದಿರೋ ಅಂಥ ನಮ್ಮ ಡಾಕ್ಟರ್ TS ನಾಗಾಭರಣ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ವಿತ್ ಅಸ್ ಟುಡೇ ಆ್ಯಂಡ್ ಮೇಕಿಂಗ್ ದಿಸ್ ವಂಡರ್ಫುಲ್ ಈವ್ನಿಂಗ್ ಅ ಗ್ರ್ಯಾಂಡ್ ಸಕ್ಸಸ್. ವಿ ಆರ್ ವೆರಿ ಮಚ್ ಹಾನರ್ಡ್ ಟು ಹ್ಯಾವ್ ಯು ಹಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಮ್ಮ ಎಲ್ಲ ಗೌರವಾನ್ವಿತರಿಗೆ. ಟು ಆಲ್ ದ ಡಿಗ್ನಿಟರೀಸ್ ಹೂ ಆರ್ ಆನ್ ದ ಸ್ಟೇಜ್ ಫಾರ್ ಫೆಲಿಸಿಟೇಟಿಂಗ್ ಆರ್ ಚೀಫ್ ಗೆಸ್ಟ್. ನಮ್ಮ ಗೌರವಾನ್ವಿತ ಚೀಫ್ ಗೆಸ್ಟ್ ಆಗಿರುವಂಥ ಡಾಕ್ಟರ್ TS ನಾಗಾಭರಣ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರೀತಿದಾಯಕ ಸ್ವಾಗತ ಮತ್ತೊಮ್ಮೆ ಈಗಷ್ಟೇ ಬಂದಿರೋವಂಥ ತಮ್ಮೆಲ್ಲರಿಗೂ. ಮತ್ತು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಷ್ಟೆಲ್ಲ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಗೆ ಮತ್ತೊಂದು ಹೆಸರಾಗಿರುವಂಥ ನಮ್ಮ ಡಾಕ್ಟರ್ TS ನಾಗಾಭರಣ ಸರ್ ಅವರು ಇಲ್ಲಿ ಬಂದಿದ್ದಾರೆ ಅಂದಮೇಲೆ ಅವ್ರ ಹತ್ರ ಮಾತಾಡ್ದಲೇ ಇದ್ರೆ ಹೇಗೆ, ಅವರ 2 ಮಾತುಗಳನ್ನು ಕೇಳ್ದಲೇ ಇದ್ರೆ ಹೇಗೆ, ಹೌದಲ್ವಾ? ಅವ್ರ ಫ್ಯಾನ್ಸ್ ಎಲ್ಲ ಒಂದ್ಸತಿ ಜೋರಾಗಿ ಅವ್ರಿಗೆ ಸೌಂಡ್ ಮಾಡಬೇಕು, ಹೂ ಅಂತ. ಕಮ್ ಆನ್, ಮೇಕ್ ಸಮ್ ನಾಯ್ಸ್. ವಂಡರ್ಫುಲ್. ಸೊ ಈಗ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಡಾಕ್ಟರ್ TS ನಾಗಾಭರಣ ಸರ್ ಅವರು ನಮ್ಮ ಕಾರ್ಯಕ್ರಮದ ಕುರಿತಾಗಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಟು ಯು ಸರ್. ಆತ್ಮೀಯ ಕನ್ನಡ ಮನಸ್ಸುಗಳೇ, ಬಹಳಷ್ಟು ಜನಕ್ಕೆ ದಿನನಿತ್ಯವೂ ಒಂದು ಲೆಕ್ಕಾಚಾರ ನಡೀತಾ ಇರ್ತದೆ. ನಾಳಿನ ಲೆಕ್ಕಾಚಾರ, ನಿನ್ನೆಗಳ ಬಗ್ಗೆ ಯೋಚನೆ ಮಾಡ್ತಾ ನಾಳಿನ ಲೆಕ್ಕಾಚಾರ ಮಾಡ್ತಾ ಇರೋದು. ಈ ನಾಳಿನ ಲೆಕ್ಕಾಚಾರದಲ್ಲಿದ್ದಾಗ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅದು ನಮ್ಮದ ಅಥವಾ ಇನ್ನೊಬ್ಬರದ ಗೊತ್ತಿರೋಲ್ಲ. ಆದರೆ ಇವತ್ತು ಮಾತ್ರ ನೀವು ನಿನ್ನೆಯಿಂದ ಇವತ್ತಿನವರೆಗೆ 2 ದಿನ
ನಿಮ್ಮ ಲೆಕ್ಕಾಚಾರವನ್ನಷ್ಟೇ ಮಾಡಿದ್ದೀರಿ ಎನ್ನುವುದೇ ಇಲ್ಲಿ ನಿಜವಾಗಿಯೂ ಬಹಳ ಅದ್ಭುತವಾದಂಥದ್ದು. ಅದಕ್ಕೆ ನಿಮಗೆ ಶುಭಾಶಯಗಳು. ಯಾರು ಅವರವರ ಲೆಕ್ಕಾಚಾರಗಳನ್ನು ಮೊದಲು ಮಾಡ್ತಾರೋ ಅವರು ನಿಜವಾಗಿಯೂ ಮನೆಯಲ್ಲಿ ಶ್ರೀಮಂತರು, ಮನಸ್ಸಿನಲ್ಲಿ ಶ್ರೀಮಂತರು. ಇಂತಹ ಮನಸ್ಸಿನ ಶ್ರೀಮಂತಿಕೆಯನ್ನು ಇವತ್ತು ನೀವು ನಿಮ್ಮವರೊಡನೆ, ಅಂದರೆ ನಮ್ಮವರೊಡನೆ ಆಚರಿಸಿದ್ದೀರಿ. ಯಾವಾಗಲೂ ಮನೆ ಮೊದಲು, ಎಲ್ಲದಕ್ಕೂ ಮನೆ ಮೊದಲು, ನಂತರವೇ ಉಳಿದೆಲ್ಲ. ಹಾಗಾಗಿ ಮನೆ ಮೊದಲಾಗಿರುವುದನ್ನು ನೀವು ಗ್ರಹಿಸಿ ಈ 2 ದಿನಗಳ ಕಾಲ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದರ ಮುಖಾಂತರ ಒಬ್ಬರನ್ನೊಬ್ಬರು ಪರಿಚಯಕ್ಕಿಂತ ಹೆಚ್ಚಾಗಿ ಆತ್ಮೀಯರಾಗಿದ್ದೀರಿ. ಇದು ಬಹಳ ಮುಖ್ಯ. ಈ ರೀತಿಯ ಆತ್ಮೀಯತೆಯನ್ನು ಯಾವುದೇ ಹಣ ಕೊಟ್ಟುಕೊಳ್ಳೋದಕ್ಕಾಗಲ್ಲ, ಯಾವುದೇ ಲೆಕ್ಕಾಚಾರದಿಂದನೂ ಕೊಡೋಕ್ಕಾಗಲ್ಲ. ನಾನು ಅವನ ಜೊತೆ ಮಾತಾಡಿದ್ರೆ ನನಗೇನು ಲಾಭ, ನಾನು ಇವನ ಜೊತೆ ಸ್ನೇಹ ಮಾಡಿದ್ರೆ ನನಗೇನು ಲಾಭ, ಈ ಲಾಭ ನಷ್ಟಗಳ ಲೆಕ್ಕದಲ್ಲಿ ಅದು ಯಾವುದೂ ಮಾಡೋಕ್ಕಾಗಲ್ಲ. ಇದೊಂದು ಅನುಭವ. ಈ ಅನುಭವ ಬಂದಾಗ ಮಾತ್ರ ಅದು ನಿಮ್ಮನ್ನು ಸಂತೃಪ್ತಿಯತ್ತ ಕರೆದುಕೊಂಡು ಹೋಗುತ್ತೆ. ಅಂತಹ ಅದ್ಭುತವಾದ 2ನೇ ದಿನದ ಸಂತೃಪ್ತಿಗೆ ಇವತ್ತು ಕಾದಿದ್ದೀರಿ. ಅದರ ಸಮಾರೋಪಕ್ಕೆ ರಘು ದೀಕ್ಷಿತ್ ಕಾಯ್ತಾ ಇದ್ದಾರೆ. ಅವರಿಬ್ಬರ ಮಧ್ಯದಲ್ಲಿ ನಾನಿದ್ದೇನೆ. ಆದರೂ ನಾನು ಒಂದೆರಡು ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಯಾಕೆ ಅಂತಂದರೆ, ನಿಮಗೆಲ್ರಿಗೂ ಗೊತ್ತಿರಬಹುದು, ಎಲ್ಲರೂ ಎಲ್ಲ ಕೆಲಸವನ್ನು ಬಲ್ಲವರಾಗಿರೋದಿಲ್ಲ, ಎಲ್ರಿಗೂ ಎಲ್ಲ ಕೆಲಸ ಬರೋಲ್ಲ. ಅದರಲ್ಲೂ ನಾಟಕ ಸಿನಿಮಾ ಅಂದ್ರಂತೂ ಭಾಳಷ್ಟು ಜನಕ್ಕೆ ಅಯ್ಯೋ ಇದು ನಾಟಕದವನ, ಅಯ್ಯೋ ಯಾರಾದರೂ ಇಬ್ಬರು ಜಗಳ ಆಡ್ತಾ ಇದ್ದರೆ ಹೇಳ್ತಾರೆ, ಸಾಕು ಸುಮ್ಮನೆ ನಿಲ್ಲಿಸೋ ನಿನ್ನ ನಾಟಕನಾ ಅಂತಾರೆ. ಅಂದರೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಈ ಸುಳ್ಳು ಹೇಳೋದು ನಾಟಕ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ನಾಟಕ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ನಾಟಕವನ್ನು, ಸಿನಿಮಾವನ್ನು ಇತ್ಯಾದಿಗಳನ್ನು ಕೊನೆಯ ಅಂಚಿನಲ್ಲಿ ಇಟ್ಟಿರ್ತೇವೆ. ಮೊದಲು ಹೊಟ್ಟೆ ತುಂಬಬೇಕಪ್ಪ, ಆಮೇಲೆ ಇವೆಲ್ಲ ಯೋಚನೆ ಮಾಡೋಣ. ನಮಗೆ ನಾಟಕದವ್ರಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೆಣ್ಣೇ ಸಿಗ್ತಾ ಇರಲಿಲ್ಲ. ಮಾವ ಏನು ಕೇಳ್ತಾ ಇದ್ದ ಗೊತ್ತಾ, ನಾಟಕ ಸರಿಯಪ್ಪ, ಹೊಟ್ಟೆಗೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದ. ಅಂದರೆ ಆ ರೀತಿಯ ಒಂದು ಕಾಲ ಇತ್ತು. ಆದರೆ ಇವತ್ತು ಹಾಗಿಲ್ಲ. ಇವತ್ತು ರಂಗಭೂಮಿ ಆಗಲಿ, ಸಿನಿಮಾ ಆಗಲಿ, ಅದರದೇ ಆದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಹೊರಟಿದೆ. ಇದಕ್ಕೊಂದು ಉದಾಹರಣೆಯ ಜೊತೆಗೆ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಹೇಗಪ್ಪ ಇದು ಅಂದರೆ, ನನ್ನ ಆಫೀಸ್ಗೆ ವಾರಕ್ಕೆ ಒಂದು ಇಬ್ಬರಾದರೂ ಬರ್ತಾರೆ, ಯಾರನ್ನಾದರೂ ಕರ್ಕೊಂಡು ಬರ್ತಾರೆ. ಭಾಳ ಚೆನ್ನಾಗಿರೋ ಮುದ್ದಾಗಿರೋ ಹುಡುಗಿ ಕರ್ಕೊಂಡ್ಬರ್ತಾರೆ, ಅಥವಾ ಯಾವನೊಬ್ಬ ಭಾಳ ಚೆನ್ನಾಗಿ ಮೈಕಟ್ಟೆಲ್ಲ ಚೆನ್ನಾಗಿರುವಂಥ ಒಬ್ಬ ಹುಡುಗನ್ನು ಕರ್ಕೊಂಡ್ಬರ್ತಾರೆ. ಅವನ್ನ ಕರ್ಕೊಂಡು ಬಂದು ನನ್ನ ಎದುರಿಗೆ ಕುಳಿಸ್ತಾರೆ. ಸರ್, ಇವನು SSLC ಫೇಲ್, ಏನು ಮಾಡೋಕ್ಕೂ ಬರಲ್ಲ, ಏನು ಹೇಳಿದ್ರೂ ಮಾಡಲ್ಲ, ದಯವಿಟ್ಟು ನಿಮ್ಮ ಜೊತೆ ಸೇರಿಸ್ಕೊಂಬಿಡಿ ಸರ್. ಚೆನ್ನಾಗಿದೆ ಅಲ್ವಾ? ಅವನೇ ಹೇಳ್ತಿದ್ದಾನೆ, ಇವನು SSLC ಫೇಲ್, ಏನು ಹೇಳಿದ್ರೂ ಮಾಡಲ್ಲ, ಏನು ಮಾಡೋಕ್ಕೂ ಬರಲ್ಲ, ನಮ್ಮ ಜೊತೆ ಸೇರಿಸ್ಕೊಂಡ್ಬಿಡ್ಬೇಕಂತೆ. ಚೆನ್ನಾಗಿದೆ ಅಲ್ಲ? ಈ ರೀತಿ ಉಡಾಫೆಯಿಂದ ಅಯ್ಯೋ ನಾಟಕ ತಾನೆ, ಅಯ್ಯೋ ಸಿನಿಮಾ ತಾನೆ, ಯಾರು ಬೇಕಾದರೂ ಮಾಡಬಹುದು, ಯಾರು ಬೇಕಾದರೂ ಮಾಡಬಹುದು. ಹೌದಾ? ಯಾರು ಬೇಕಾದರೂ ಮಾಡ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತಂದರೆ, ವೇದಿಕೆಯ ಮೇಲೆ ಬಂದು ನಿಲ್ಲುವಂತಹ, ಮಾತನಾಡುವಂತಹ ಕಲೆ ಕೂಡ, ಹಾಡುವಂತಹ ಕಲೆ ಕೂಡ ಒಂದು ಸ್ವಯಂ ಸೃಷ್ಟಿಯಿಂದ ಬರ್ತದೆ. ಆತ ಕಲಿಬೇಕಾಗ್ತದೆ. ಈಗ ನಿಮ್ಮಲ್ಲೇ ಸಾಕಷ್ಟು ಜನ ಅಕೌಂಟೆನ್ಸಿಯನ್ನು ಕಲಿದೆ, BCom ಪಾಸ್ ಆಗದೆ, ಹಿಂದಿನ ಕಾಲದಲ್ಲಿ ಮಾಡ್ತಾ ಇರಲಿಲ್ವೇನ್ರಿ,
ಅವನವನ ಇದನ್ನೆಲ್ಲ ಶಾನ್ ಭೋಗ ಮಾಡ್ತಾ ಇರಲಿಲ್ವೇನ್ರಿ ಕೆಲಸ, ಅಕೌಂಟ್ ಎಲ್ಲ ಅವನೇ ಮಾಡ್ತಾ ಇದ್ದದ್ದಲ್ವಾ ಅಂತ ಹೇಳಿ ನಿಮ್ಮ ಮೆಂಬರೇ ಆಗದೆ, ನಿಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸನ್ನದು ಲೆಕ್ಕಿಗರ ಸಂಘಕ್ಕೆ ಮೆಂಬರೇ ಆಗದೆ ಅವನು ಪ್ರಾಕ್ಟೀಸ್ ಮಾಡ್ಬೋದಾ? ಮಾಡೋಕ್ಕೆ ಬಿಡ್ತೀರಾ? ಓಕೆ ಮಾಡಿದ್ದಕ್ಕೆ ಓಕೆ ಆಗುತ್ತಾ? ಹೋಗಲಿ. ಆಮೇಲೆ ಯಾವುದೋ ಒಂದು ವ್ಯವಸ್ಥೆ ಇದೆ ಅಲ್ವಾ, ಎಲ್ಲದಕ್ಕೂ ಒಂದು ಕಲಿಕೆ ಇದೆ, ತರಬೇತಿ ಇದೆ, ಅದರ ನಂತರ ಸಾಧನೆ ಇದೆ. ಆ ರೀತಿಯ ಕಲಿಕೆ ತರಬೇತಿ ಬಹಳ ಮುಖ್ಯ. ನಾನು ಅಷ್ಟೇ ನಿಮ್ಮ ಹಾಗೆ ಅದರ ಬಗ್ಗೆ ಬಹಳ ಉಡಾಫೆಯಲ್ಲಿದ್ದವನು. ಮೊದಲು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಇಲ್ಲಿ ಏನಾದರೂ ಆಗ್ತಾಯಿದ್ರೆ, ಆಹಾ ಏನು ಹಾಡ್ತಾಳು ಇವಳು, ಓಹೋ ಇವಳು ಒಬ್ಬಳಿಗೆ ಹಾಡಕ್ಕೆ ಬರೋದು ಅಂತ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು ಕೊನೆ ಬೆಂಚಲ್ಲಿ. ಯಾರಾದರೂ ಇಲ್ಲಿ ನಾಟಕ ಮಾಡ್ತಾಯಿದ್ರೆ ಇವನೊಬ್ಬನೇ ನಾಟಕ ಮಾಡೋಕ್ಕೆ ಬರೋದು, ಇವನಿಗಿಂತ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಲ್ಲಿ ಹೇಳ್ತಾ ಇರೋದು, ಇಲ್ಲಲ್ಲ. ಆದರೆ ನನ್ನ ಮೇಷ್ಟ್ರೊಬ್ಬರಿದ್ದರು, ರಾಜು ಅಂತ, ನನ್ನನ್ನು ಕಿವಿ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದು ಒಂದು ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ನೀನು ಅಲ್ಲಿ ಮಾಡ್ತಾ ಇದ್ದೀಯಲ್ಲಪ್ಪ, ಅದನ್ನೆಲ್ಲ ಇಲ್ಲಿ ಮಾಡು ಈಗ ಅಂತ. ಆಗ ಗೊತ್ತಾಯಿತು, ಕೈ ಕಾಲು ಎರಡು ತರ 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 ನಡುಗ್ತಾ ಇತ್ತು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಬೇಕಾದ್ರೆ ಕೇಳ್ತೇನೆ, ದಯಮಾಡಿ ಇಲ್ಲಿ ಬಂದು ನಿಂತು ಎರಡು ಮಾತಾಡಿ ಅಂತ ಕೇಳ್ತೀನಿ. ಭಾಳಷ್ಟು ಜನ ಬೇಡ ನೀವು ಮಾತಾಡಿ ಸರ್ ಅಂತ ಹೇಳ್ತಾರೆ ಹೊರತು, ನಾನು ಮಾತಾಡ್ತೀನಿ ಅಂತ ಬರೋರು ಒಬ್ಬರೋ ಇಬ್ಬರೋ 3 ಜನನೋ 4 ಜನನೋ ಅಷ್ಟೇ. ಆವತ್ತು ನಾನು ನಮ್ಮ ಮೇಷ್ಟ್ರಿಗೆ, ಇವತ್ತಿನವರೆಗೂ ನಾನು ಆ ಮೇಷ್ಟ್ರನ್ನ ಯಾಕೆ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ಅಂದರೆ, ಅವತ್ತು ಕರೆದು ನಿಲ್ಲಿಸದೇ ಇದ್ದಿದ್ದರೆ ನಾನು ಇವತ್ತು ನಿಮ್ಮ ಮುಂದೆ ಹೀಗೆ ನಿಂತ್ಕೋತಾ ಇರಲಿಲ್ಲ. ಅದಕ್ಕೆ ಅವರೇ ಕಾರಣ, ಆ ಗುರುವೇ ಕಾರಣ, ಆ ಗುರುವಿನ ಮುಖಾಂತರ ಆ ಕಲಿಕೆಯೇ ಕಾರಣ, ಆ ಛಲವೇ ಕಾರಣ. ಇಂತಹ ಒಂದು ರಂಗಭೂಮಿಯನ್ನು ನನ್ನದಾಗಿಸಿಕೊಟ್ಟ ಆ ಗುರುವಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನನಗೆ ಹೇಳಿದ್ರು, ಇಷ್ಟುದ್ದ ಏನೇನೋ ಅವಾರ್ಡ್ಗಳು ಬಂದಿದೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದೆಲ್ಲ ಬಂದದ್ದು ಕನ್ನಡಕ್ಕೆ, ಕನ್ನಡ ಚಲನಚಿತ್ರಕ್ಕೆ, ಕನ್ನಡ ಸಿನಿಮಾಗಳಿಗೆ. ಇದು ಬಹಳ ಮುಖ್ಯ ಅಂತ. ನಮ್ಮ ಕನ್ನಡಿಗರ ಅಸ್ಮಿತೆಯನ್ನು ಇಡೀ ಪ್ರಪಂಚದಾದ್ಯಂತ ಹರಿಬಿಟ್ಟುರುವಂತಹ ನಮ್ಮಂತಹ ಹಲವು ಮಂದಿ ಕಲಾವಿದರು ಇವತ್ತು ಎದೆಯುಬ್ಬಿಸಿ ಹೇಳ್ತೇವೆ, ಹೆಮ್ಮೆಯಿಂದ ಹೇಳ್ತೇವೆ. ಬಹಳಷ್ಟು ಜನಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ ಆ ರೀತಿಯಲ್ಲಿ. ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಅದಿದೆ, ಅಯ್ಯೋ ಕನ್ನಡ ಸಿನಿಮಾನ, ಅಯ್ಯೋ ಅದು ಏನು ಸರ್ ಕನ್ನಡ ಸಿನಿಮಾ ನೋಡೋಕ್ಕಾಗಲ್ಲ ಸರ್ ಈಗ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಕೇಳಿಸ್ಕೊಂಡಿದ್ದೀವಿ ಅದು ಕೂಡ. ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಮೈಸೂರು ಮಲ್ಲಿಗೆ ಅಂತ ಅನ್ನೋ ಒಂದು ಸಿನಿಮಾನ ನೋಡಿದ್ದೀರಾ ನೀವು? ಇಡೀ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಯಾರಾದರೂ ಪೊಯೆಟ್ರಿ ಕಲೆಕ್ಷನ್ನನ್ನು ಇಟ್ಟುಕೊಂಡು ಒಂದು ಸಿನಿಮಾ ಚಲನಚಿತ್ರವನ್ನು ಮಾಡಿದ್ದಾದರೆ ಯಾವುದಾದ್ರೂ ಇದ್ದರೆ ಅದನ್ನು ದಯಮಾಡಿ ಹೇಳಿ. ಇಡೀ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಹೇಳಿ ದಯವಿಟ್ಟು. ಯಾರಾದರೂ ಅವ್ರಿಗೆ ₹1000 ಬಹುಮಾನ. ಯಾಕೆ? ಬೇರೆ ಬೇರೆ ಲ್ಯಾಂಗ್ವೇಜ್ ನೋಡುವ ಭಾಳಷ್ಟು ಜನ ಇದ್ದೀರಿ. ಹಿಂದಿಯಲ್ಲಿ ಬಂದಿರ್ಬೋದು, ತಮಿಳಲ್ಲಿ ಬಂದೇ ಇರುತ್ತೆ. ಹೇಳಿ, ಯಾವುದಾದ್ರು ಒಂದು ಉದಾಹರಣೆ ಕೊಡಿ. ಯಾವುದೂ ಇಲ್ಲ. ಅದು ಬಂದದ್ದು ಕೇವಲ ಕನ್ನಡದಲ್ಲಿ, ಮೈಸೂರು ಮಲ್ಲಿಗೆ ಮಾತ್ರ. ಅದು ನಮ್ಮ ಸಿನಿಮಾ, ಕನ್ನಡದ ಸಿನಿಮಾ ಅನ್ನೋದನ್ನು ದಯವಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕನ್ನಡದಲ್ಲಿ ಪ್ರಯೋಗಗಳಾಗ್ತಾ ಬಂದಾಗ ಎಲ್ಲರೂ ಕಣ್ಣು ಬಿಟ್ಟು ನೋಡ್ತಾ ಇದ್ದರು 1970ರ ದಶಕದಿಂದ. ಇತ್ತೀಚೆಗೆ ಈ 10 ವರ್ಷಗಳಲ್ಲಿ ತೊಂದರೆ ಆಗಿರಬಹುದೇ ಹೊರತು 2010ರವರೆಗೂ ಕರ್ನಾಟಕದಲ್ಲಿ ಆದಂತಹ ಅದ್ಭುತವಾದ ಪ್ರಯೋಗಗಳನ್ನು ಬೇರೆ ಭಾಷೆಯವರು ಕೂಡ ಮಾಡಿರಲಿಲ್ಲ. ನಮ್ಮದು ಯಾವುದಾದ್ರೂ ಪುಟ್ಟಣ್ಣ ಕಣಗಾಲ ಯಾವುದಾದ್ರು ಸಿನಿಮಾ ಮಾಡ್ತಾನೆ ಅಂದರೆ ಅಲ್ಲಿಂದ ಕೆ ಬಾಲಚಂದರ್ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು, ಅಲ್ಲಿಂದ ರಾಜ್ ಕಪೂರ್ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಅಂದರೆ ಆ ರೀತಿಯ ಸಿನಿಮಾಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ನಮ್ಮದ ಕನ್ನಡದ ಹಿರಿಯ ನಿರ್ದೇಶಕರು, ನಿರ್ಮಾಪಕರು. ಹಾಗಾಗಿ ನಾವು ಯಾರಿಗೂ ಏನೂ ಕಮ್ಮಿ ಇಲ್ಲ. ಕನ್ನಡಿಗರು ಯಾವತ್ತೂ ಯಾರಿಗೂ ಎಲ್ಲೂ ಏನೂ ಕಮ್ಮಿ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ನೀವೇ ಇಲ್ಲಿ ಕೂತಿದ್ದೀರಿ. ಕರ್ನಾಟಕ ರಾಜ್ಯ ಸನ್ನದು ಲೆಕ್ಕಿಗರ ಸಂಘ ಇಡೀ ಭಾರತ ದೇಶದಲ್ಲಿ ಅತ್ಯುತ್ತಮವಾದದ್ದು, ಭಾಳಷ್ಟು ಮೆಂಬರ್ಗಳನ್ನು ಹೊಂದಿರುವುದು ಅಂತ. ಅದಕ್ಕೆ ನೀವೇ ಸಾಕ್ಷಿ. ಅದಕ್ಕಿಂತ ಬೇಕಾ ಕನ್ನಡಿಗರ ಪ್ರಾಶಸ್ತ್ಯವನ್ನು ಹೇಳೋದಕ್ಕೆ? ನಮ್ಮ ಕನ್ನಡಿಗರಲ್ಲಿ
ಧಮನಿಯಲ್ಲಿ ಹರಿಯುವಂತಹ ಒಂದು ಮಾತಿದೆ. ಏನಪ್ಪ ಅದು? ನಾವು ವಿಶಾಲ ಹೃದಯರು, ಎಲ್ಲರನ್ನ ಒಳಗೊಳ್ತೇವೆ, ಎಲ್ಲರನ್ನೂ ಕರಿತೇವೆ, ಎಲ್ಲರೂ ನಮ್ಮವರೇ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ, ನಿಜ. ಎಲ್ಲರೂ ನಮ್ಮವರಾಗಿದ್ದಾಗ ಅದು ಚೆನ್ನಾಗಿರ್ತಾ ಇತ್ತು. ಆದರೆ ಈಗಿನ ಪರಿಸ್ಥಿತಿ ಬೇರೆ ಆಗ್ತಾ ಇದೆ. ಕನ್ನಡಿಗರ ಈ ವಿಶಾಲ ಹೃದಯವಾದ ಈ ಸಣ್ಣತನವನ್ನು ದೊಡ್ಡತನವಾಗಿ ಅಂದುಕೊಂಡು ನಾವು ಬೆಳೆದಾಗ ಅದನ್ನೇ ಸಣ್ಣತನವಾಗಿ ಇವತ್ತು ಕಾಣಿಸ್ತಾ ಇರುವಂತಹ ಹೊರಗಿನ ರಾಜ್ಯದವರಿಗೆ ನಾವು ಹೇಳ್ಕೊಳ್ಬೇಕಾದದ್ದು ಏಕಪ್ಪ ಅಂತಂದರೆ, ವಸುದೈವ ಕುಟುಂಬಕಂ ಅನ್ನುವ ಮಾತನ್ನು ಅಂದಿನಿಂದ ಇಂದಿನವರೆಗೆ ನುಡಿದಂತೆ ನಡೆದವರು ಕೇವಲ ಕನ್ನಡಿಗರು ಮಾತ್ರ. ಇವತ್ತು ಹೇಳಲಿಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಕನ್ನಡಿಗರು ಇವತ್ತು ಹೇಳಲಿಲ್ಲ. ಆದಿಕವಿ ಪಂಪ ಹೇಳ್ತಾನೆ, 8ನೇ ಶತಮಾನದಲ್ಲಿ ಆದಿಕವಿ ಪಂಪ ಹೇಳ್ತಾನೆ, ಮಾನವ ಕುಲಂ ತಾನೊಂದೇ ವಲಂ. ಮಾನವ ಕುಲವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. 8ನೇ ಶತಮಾನದಲ್ಲಿ ಹೇಳ್ತಾನೆ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳ್ತಾರೆ, ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ. ಅದನ್ನು ಯಾರು ಈಗ ಇಲ್ಲಿಂದ ಹೇಳಿ ಕಳಿಸಿದ್ರೆ ಅವರಿಗೆ. 20ನೇ ಶತಮಾನದಲ್ಲಿ ಕುವೆಂಪು ಹೇಳ್ತಾರೆ, ಮನುಜ ಮತ ವಿಶ್ವಪಥ. ಇವತ್ತು ವಿಶ್ವಗುರುವಾಗಲಿಕ್ಕೆ ಹೊರಟಿರುವಂತಹ ಭಾರತದ ಈ ಅಸ್ಮಿತೆಯನ್ನು ಕನ್ನಡಿಗರು ಅಂದಿನಿಂದ ಇಂದಿನವರೆಗೂ ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಮಾನವ ತತ್ವವನ್ನು ಸಾರಿದವರೇ, ಇಂದಿಗೂ ಅದನ್ನು ನಡೆಸಿಕೊಂಡು ಹೋಗ್ತಾ ಇರುವವರೇ. ಮನುಷ್ಯನ ಹಾಗೆ ಕಾಣುವಂತಹ ಕನ್ನಡಿಗರ ಈ ವಿಶಾಲ ಹೃದಯವನ್ನು ನೀವು ಕಮ್ಮಿ ಅಂತ ಅಂದ್ಕೋಬೇಡಿ, ಅದನ್ನು ಅವರ ವೀಕ್ನೆಸ್ ಅಂತ ಅಂದ್ಕೋಬೇಡಿ. ಅದು ಅವರ ಶಕ್ತಿ. ಆ ಶಕ್ತಿಯ ಜೊತೆಯಲ್ಲಿ ನಿಮ್ಮೆಲ್ಲರ ಶಕ್ತಿಯೂ ಸೇರಿದಾಗ ಮಾತ್ರ ಕರ್ನಾಟಕ ಮಿನಿ ಭಾರತವಾಗಿ ವಿಶ್ವದಲ್ಲೇ ತನ್ನ ಶ್ರೇಷ್ಠತೆಯನ್ನು ಸಾರ್ತಾ ಹೋಗುತ್ತೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ರೀತಿ ಕೀಳರಿಮೆ ಇರುತ್ತೆ. ಅದರಲ್ಲಿ ಬೆಂಗಳೂರಿನಲ್ಲಿ ಇದ್ದವ್ರಿಗಂತೂ ಬಹಳಷ್ಟು ಕೀಳರಿಮೆ ಇರ್ತದೆ. ಹೇಗೆ ಸಾರ್ ನಾವು ಕನ್ನಡವನ್ನು ಉಪಯೋಗಿಸೋದು ಅಂತ. ಸಾಕಷ್ಟು ಜನಕ್ಕೆ ಕನ್ನಡ ಮರೆತು ಹೋಗಿದೆ. ಎಷ್ಟೋ ಜನ ಮನೆಗಳಲ್ಲಿ ಮಕ್ಕಳು ಅವರ ಅಮ್ಮನ್ನು ಅಮ್ಮ ಅಂತ ಕರೆಯೋದೇ ಇಲ್ಲ. ಯಾಕೆಂದರೆ ಅವರು ಮಮ್ಮಿ ಆಗಿರ್ತಾರಲ್ಲ. ಮಮ್ಮಿ ಅಂದರೆ ಈಜಿಪ್ಟಲ್ಲಿ ಏನು ಗೊತ್ತಾ? ಮಮ್ಮಿ. ಸೊ ಈ ಮಮ್ಮಿ ಡ್ಯಾಡಿಯ ಜೊತೆಯಲ್ಲಿ ನಾವು ಹೇಗೆ ನಮ್ಮ ಪ್ರೀತಿ ಸಂಬಂಧ ಇವುಗಳನ್ನು ತೊರಿತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಮುದ್ದಾಗಿ ಕರೀತಾ ಇದ್ವಿ, ಸುಶೀಲಕ್ಕ, ಸುಶೀಲಾ ವೈನಿ, ಅತ್ತಿಗೆ, ಅಣ್ಣ, ನಮ್ಮ ಭಾವ, ನಮ್ಮ ಚಿಕ್ಕಪ್ಪ. ಈ ಸಂಬಂಧ ಸೂಚಕಗಳನ್ನೆಲ್ಲವನ್ನು ಬಿಟ್ಟುಬಿಟ್ಟಿದ್ದೇವೆ. ಈಗ ಎಲ್ಲರೂ ಒಟ್ಟಿಗೆ, ಇಲ್ಲ ಆಂಟಿ, ಇಲ್ಲ ಅಂಕಲ್. ಅವ್ರು ಯಾರೇ ಆಗಿರಲಿ ಅವರು ಆಂಟಿ, ಇವರು ಯಾರೇ ಆಗಿರಲಿ ಇವರು ಅಂಕಲ್. ಇದರಿಂದ ಏನು ಉಪಯೋಗ? ಏನನ್ನು ಸಾಧಿಸ್ತೀರಿ ನೀವು? ನಮ್ಮತನವನ್ನು ಕಳ್ಕೊಳ್ತಾ ಇದ್ದೀರೇ ಹೊರತು ನಿಜವಾಗಿಯೂ ಅವುಗಳಿಂದ ನಿಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಮುಂದಿನ ಭವಿಷ್ಯದ ಕನ್ನಡ ಮನಸ್ಸುಗಳು ನಿಧಾನವಾಗಿ ಕಡಿಮೆಯಾಗ್ತಾ ಹೋಗ್ತದೆ. ನೀವು ಹೇಳ್ಬೋದು, ಭಾಷೆ ಕಲಿಯೋದಕ್ಕೆ ಯಾರದು ತಕರಾರಿಲ್ಲ, ಎಷ್ಟು ಬೇಕಾದರೂ ಭಾಷೆ ಕಲೀರಿ. ಇಂಗ್ಲೀಷ್ ಕಲೀರಿ, ಸ್ಪ್ಯಾನಿಷ್ ಕಲೀರಿ, ಲ್ಯಾಟಿನ್ ಕಲೀರಿ, ಹಿಂದಿ ಕಲೀರಿ, ಏನು ಬೇಕಾದರೂ ಕಲೀರಿ. ಆದರೆ ನಿಮ್ಮ ಮಾತೃಭಾಷೆಯನ್ನು, ನೀವಿರುವ ಪರಿಸರದ ಭಾಷೆಯನ್ನು, ನಿಮ್ಮ ರಾಜ್ಯ ಭಾಷೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಅದು ನಿಮ್ಮದಾಗಿರಬೇಕು. ಅದು ನಮ್ಮ ತನವನ್ನು ಹೇಳುವಂತಾಗಿರಬೇಕು. ಹಾಗಂತ ಹೇಳಿ ನಿಮ್ಮನ್ನು ಯಾವುದನ್ನು ದ್ವೇಷ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಆ ಎಲ್ಲ ಭಾಷೆಗಳನ್ನು ಕುವೆಂಪು ಹೇಳೋ ಹಾಗೆ ನಮ್ಮ ಕಣ್ಣು, ಕಿವಿ ಮತ್ತು ಹೃದಯಗಳನ್ನು ತೆರೆದು ಇಟ್ಕೋಬೇಕು. ಅದರ ಮುಖಾಂತರ ಏನು ಬೇಕಾದರೂ ಜ್ಞಾನ ಬರಲಿ. ನೀವಿವತ್ತು ಇನ್ಫಾರ್ಮೇಷನನ್ನು ಜ್ಞಾನ ಅಂದ್ಕೊಂಡಿದ್ದೀರಿ. ಇನ್ಫಾರ್ಮೇಷನ್ ಕೇವಲ ಮಾಹಿತಿ.
ಕೇವಲ ಮಾಹಿತಿ, ಅದು ಜ್ಞಾನವಲ್ಲ. ಆ ಇನ್ಫಾರ್ಮೇಷನ್ ಬದುಕನ್ನು ನಿರ್ಮಿಸಿದಾಗ, ಬದುಕಿಗೆ ಸಹಾಯವಾದಾಗ ಅದು ಜ್ಞಾನವಾಗಿ ಮಾರ್ಪಡುತ್ತದೆ. ಇಲ್ಲದೇ ಕೇವಲ ಮಾಹಿತಿಯಾಗಿರ್ತದೆ. ನಮ್ಮಲ್ಲಿ ಬಹಳಷ್ಟು ಜನ ಮಕ್ಕಳು ಈಗ ಒಂದು ಭಾಳ ದೊಡ್ಡ ಚಟದಲ್ಲಿದ್ದಾರೆ. ನಮ್ಮ ದೊಡ್ಡವರು ಸಾಕಷ್ಟು ಜನ ಚಟದಲ್ಲಿದ್ದಾರೆ. ಯಾಕೆ, ಏನು ಕಾರಣ? ಇದರಿಂದಾಗಿ, ಈ ಯಂತ್ರದಿಂದಾಗಿ. ಯಾಕೆ ಇದು? ನಿಧಾನವಾಗಿ ಅದರ ಕುತಂತ್ರವನ್ನು ನೀವು ಅರ್ಥ ಮಾಡ್ಕೋಬೇಕು. ಏನದು ಕುತಂತ್ರ? ಈ ಮೊಬೈಲ್ನ ಕುತಂತ್ರ ಏನು? ನಿಮಗಿರುವ ಮೆಮೊರಿಯ ಲಾಸ್ ನಿಧಾನವಾಗಿ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಮೊದಲು ಒಂದು 15-20 ನಂಬರ್ಗಳು ನಮ್ಮ ಮನಸ್ಸಿನಲ್ಲಿ ಇರ್ತಿತ್ತು, ನಮ್ಮ ಬ್ರೈನಲ್ಲಿ ಇರ್ತಿತ್ತು. ಈಗ ಗಂಡನಿಗೆ ಹೆಂಡತಿ ನಂಬರ್ ಗೊತ್ತಿರೋಲ್ಲ, ಹೆಂಡತಿಗೆ ಗಂಡನ ನಂಬರ್ ಗೊತ್ತಿರಲ್ಲ. ಏನು ರೀ ನಿಮ್ಮ ಗಂಡನ ನಂಬರ್ ಅಂದರೆ ಒಂದು ನಿಮಿಷ ತಾಳಿ ಅಂದ್ಬಿಟ್ಟು ಅದು ಮೊಬೈಲ್ ಹಿಂಗೆ ಅಂದ್ಬಿಟ್ಟು ಹೇಳ್ತಾರೆ. ಹೌದಾ ಅಲ್ವಾ? ಹೌದು ತಾನೆ? ನಿಧಾನವಾಗಿ ನಿಮ್ಮ ನೆನಪಿನ ಶಕ್ತಿಯನ್ನು, ನೆನಪಿನ ಧಾರಣೆಯನ್ನು ಅದು ನಿಧಾನವಾಗಿ ಕಮ್ಮಿ ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ? ಇಡೀ ಮಗ್ಗಿ ಲೆಕ್ಕ, ನಿಮಗೆ ಬೇಕಾಗಿದ್ದ ಮಗ್ಗಿ, ನೀವು ಕ್ಯಾಲ್ಕುಲೇಟ್ರ್ ಇಲ್ಲದೆ ಒಂದು ದಿವಸ ಕೂತ್ಕೊಳ್ಳಿ ನೋಡೋಣ. ಭಾಳ ಹಿರಿಯರು ಕೂತ್ಕೋಬೋದೇನೋ. ಭಾಳ ಹಿರಿಯರು 13ನೇ ಮಗ್ಗಿ ರಿವರ್ಸಲ್ಲಿ ಹೇಳ್ತಿರ್ತಾರಲ್ಲ, ಅವರು ಕೂತ್ಕೋಬೋದು. ಈಗಿನ ಕಾಲದವ್ರು ಯಾರನ್ನಾರು ಆ ಮಗ್ಗಿ ಇಲ್ಲದೇ ಕ್ಯಾಲ್ಕುಲೇಟ್ರ್ ಪಕ್ಕಕ್ಕಿಟ್ಟು ಕುಡಿಸಿ, ನಿಮ್ಮ ಲೆಕ್ಕ ವಿಪರೀತ ಲೆಕ್ಕ ಆಗಿಬಿಡುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನೆನಪೇ ಆಧಾರ. ಬದುಕಿಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ನೆನಪು. ನಿನ್ನೆಯ ಮತ್ತು ಇವತ್ತಿನ ನೆನಪಿನ ಜೊತೆಯಲ್ಲಿ ಈ ಕರ್ನಾಟಕ ರಾಜ್ಯ ಸನ್ನದು ಲೆಕ್ಕಿಗರ ಸಭೆ ಇವತ್ತೇನು ನಡೆದು ನಿನ್ನೆ ಏನು ನಡೀತು ಅದು ನಾಳೆಗೆ ಹೆಜ್ಜೆಗಳನ್ನು ಹಾಕ್ಕೊಡುತ್ತೆ. ಇನ್ನೂ ಚೆನ್ನಾಗಿ ಹೇಗೆ ಮಾಡೋದು ಅನ್ನೋ ನೆನಪನ್ನು ಅದು ಮರುಕಳಿಸುತ್ತೆ. ಹಿಂದೆ ಆಗಿದ್ದರ ನೆನಪುಗಳ ಜೊತೆಯಲ್ಲಿ ನಾಳೆಗಳನ್ನು ಕಟ್ತೇವೆ ನಾವು. ಹಾಗಾಗಿ ನೆನಪಿಲ್ಲದೆ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಆದರೆ ನೆನಪು ಶಕ್ತಿ ನಿಧಾನವಾಗಿ ಕುಂಠಿತವಾದರೆ ನೀವು ಬದುಕಿಯೂ ವ್ಯರ್ಥವಾಗ್ತದೆ. ಆದ್ದರಿಂದ ದಯಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ. ಎಲ್ಲದಕ್ಕೂ ಗೂಗಲ್ ಅಮ್ಮನ ಹತ್ರ ಹೋಗಬೇಡಿ. ಗೂಗಲ್ ಅಮ್ಮ ನಿಮಗೆ ಎಲ್ಲವನ್ನೂ ಕೊಡ್ತಾಳೆ ನಿಜ, ಆದರೆ ಎಲ್ಲವನ್ನೂ ಕೇವಲ ಯಂತ್ರವಾಗಿ ಕೊಡ್ತದೆ, ಆಲ್ಗರಿದಮ್ ಕೊಡ್ತದೆ. ಸ್ಪರ್ಶ ಕೊಡಲ್ಲ, ಭಾವ ಕೊಡಲ್ಲ, ಮಮತೆಯನ್ನು ಕೊಡಲ್ಲ. ಅಮ್ಮನ ಕೈಯಿನ ಅಡಿಗೆ ಅಮ್ಮ ಬಡಿಸಿದಾಗ ಹೇಗಿರ್ತದೋ ಹಾಗಿರೋಲ್ಲ. ಯಾವುದೋ MTR ಇಂದ ಬರುವಂಥ ಫುಡ್ಡು ನೀವೇ ಹಾಕ್ಕೊಂಡು ತಿನ್ನೋದಕ್ಕೂ ಅಮ್ಮ ಮಾಡಿದ ಅಡುಗೆಯನ್ನು ನಿಮ್ಮ ಅಮ್ಮ ಬಡಿಸೋದಕ್ಕೂ ಇರುವ ವ್ಯತ್ಯಾಸ ಇದೆ. ಅದರಲ್ಲಿ ಪ್ರೀತಿ ಇರುತ್ತೆ, ಮಮತೆ ಇರುತ್ತೆ, ಸ್ಪರ್ಶ ಇರುತ್ತೆ. ಇಂತಹ ಒಂದು ಅದ್ಭುತವಾದಂತಹ ಬದುಕಿರುವಾಗ ಆ ಜೀವನವನ್ನು ಹೇಗೆ ಕಳಿಬೇಕು ನಾವು, ಯಾವ ರೀತಿ ಅದನ್ನು ನಮ್ಮದಾಗಿಸಿಕೊಳ್ಬೇಕು ಅನ್ನೋದಕ್ಕೆ ಮಂಕುತಿಮ್ಮನ ಕಗ್ಗವೊಂದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 2 ಕೋಣೆಗಳ ನೀನ್ ಮಾಡು ಮನದಾಲಯದಿ, 2 ಕೋಣೆಗಳ ನೀನ್ ಮಾಡು ಮನದ ಆಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳಮನೆಯ ಶಾಂತಿಯಲ್ಲಿ, ವಿರಮಿಸೊಬ್ಬನೇ ಮೌನದೊಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಪ್ರತಿಯೊಬ್ಬ ಮನುಷ್ಯನು 2 ಕೋಣೆಗಳನ್ನು ಮಾಡ್ಕೋಬೇಕಂತೆ. ಒಂದು ಹೊರಗೋಣೆ. ಆ ಹೊರಕೋಣೆ ಯಾವುದು? ನಿಮ್ಮ ಈ ಸಂಘ, ಸಭೆ, ನಿಮ್ಮ ವೃತ್ತಿ, ಇವೆಲ್ಲ. ಆ ವೃತ್ತಿಗೆ ಬೇಕಾದಂಥ ಹೊರಕೋಣೆಯಲ್ಲಿ ನೀವು ಆಟಾಡಿ, ಏನು ಬೇಕಾದರೂ ಮಾಡಿ, ಎಷ್ಟು ಬೇಕಾದರೂ ದುಡ್ಡು ಮಾಡಿ, ಏನು ಬೇಕಾದರೂ ಕಳೀರಿ, ಏನು ಬೇಕಾದರೂ ನಿಮ್ಮ ಬಿರುದು ಬಾವುಲಿಗಳನ್ನು ಹಾಕ್ಕೊಳ್ಳಿ, ಅದು ಹೊರಕೋಣೆ. ಆದರೆ ಒಳಕೋಣೆ, ನಿಮ್ಮ ಅಂತರಾತ್ಮದ ಒಳಕೋಣೆ ಇದೆಯಲ್ಲ, ಆ ಒಳಕೋಣೆ ಹೇಗಿರಬೇಕು? ವಿರಮಿಸೊಬ್ಬನೇ, ಒಬ್ಬನೇ ವಿರಮಿಸಬೇಕಲ್ಲಿ. ಮೌನದೊಳಮನೆಯ ಶಾಂತಿಯಲ್ಲಿ, ಮೌನದೊಳಮನೆಯ ಶಾಂತಿಯಲ್ಲಿ ವಿರಮಿಸೊಬ್ಬನೇ. ನೀವು ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ವೃತ್ತಿ ಇದ್ದಾಗ ಎಲ್ಲರೂ ಇರ್ತಾರೆ, ಪ್ರವೃತ್ತಿಯಲ್ಲಿ ಎಲ್ಲರೂ ಇರೋದಿಲ್ಲ. ಅದಕ್ಕೆ ಮೌನ ಬೇಕು, ಅದಕ್ಕೆ ಒಬ್ಬನೇ ಇರಬೇಕು. ಅಂತಹ ವಿರಾಮವನ್ನು ಪಡಿಬೇಕು. ಆಗ ಅದು ಯೋಗಕ್ಕೆ ಸಮಾನ. ಅಂತಹ ಯೋಗಿಷ್ಠರಾಗಬೇಕು ನಾವು ಅನ್ನೋದು ಅದರ ಉದ್ದೇಶ. ನೀವು ಬಹಳ ಬ್ಯುಸಿಯಾಗಿರ್ತೀರಿ, ದಿನ ಬೆಳಗಾದರೆ ಅಂಕಿಗಳ ಸಂಖ್ಯೆಗಳ ಮಧ್ಯದಲ್ಲಿ ಓಡಾಡ್ತಾ ಇರ್ತೀರಿ. ಅವೆಲ್ಲವನ್ನು ಮರೆತು 2 ದಿನ ಕಳೆದಿದ್ದೀರಿ ಅಂತಲ್ಲ, ದಿನವೂ ಕಳೆಯಬೇಕಾದರೆ
ನಿಮಗಾಗಿ 1 ಗಂಟೆ ಮೀಸಲಿಡಿ. ಮೌನವಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಪ್ರವೃತ್ತಿಯತ್ತ ಹೆಜ್ಜೆ ಹಾಕಿ. ಯಾವುದು ಪ್ರವೃತ್ತಿ? ಇದು ವೃತ್ತಿ. ನೀವು ಮಾಡ್ತಾ ಇರೋದು ಈ ಸಣ್ಣದು ಲೆಕ್ಕೀಗ ಇವೆಲ್ಲ ವೃತ್ತಿ. ಪ್ರವೃತ್ತಿ ಯಾವುದು? ಒಂದು ಒಳ್ಳೆ ಹಾಡು ಕೇಳಿ, ಒಳ್ಳೆಯ ಸಿನಿಮಾ ನೋಡಿ, ಒಂದು ಒಳ್ಳೆಯ ನಾಟಕ ನೋಡಿ, ಒಳ್ಳೆಯ ನೃತ್ಯ ನೋಡಿ, ಒಳ್ಳೆಯ ಪುಸ್ತಕ ಓದಿ. ಭಾಳಷ್ಟು ಜನಕ್ಕೆ ಬೇರೆ ಬೇರೆ ಪ್ರವೃತ್ತಿ ಇರುತ್ತೆ. ಕೆಲವರಿಗೆ ತಿನ್ನೋದು ಪ್ರವೃತ್ತಿ ಇರುತ್ತೆ. ಹೇಳ್ತಿರ್ತಾರೆ, ಸಾರ್ ಇದರಲ್ಲಿ ವಿದ್ಯಾರ್ಥಿ ಭವನದಲ್ಲಿ ದೋಸೆ ಚೆನ್ನಾಗಿರುತ್ತೆ, ಮಲ್ಲೇಶ್ವರಮಲ್ಲಿ ಅಲ್ಲಿ ಇದು ಚೆನ್ನಾಗಿರುತ್ತೆ, ಸಾರ್ ಆ ದೊನ್ನೆ ಬಿರಿಯಾನಿ ಇದೆಯಲ್ಲ ಅದು ತಿನ್ನುವ ಪ್ರವೃತ್ತಿ. ತಪ್ಪಿಲ್ಲ, ಅದು ಒಂದು ಪ್ರವೃತ್ತಿ. ಆ ತಿನ್ನುವ ಪ್ರವೃತ್ತಿ ಏನಾದರೂ ಮಾಡ್ತಿದ್ದಾನಲ್ಲ ಅನ್ನೋ ಸಂತೋಷ ಆದರೂ ಇರುತ್ತಲ್ಲ. ಹಾಗೆಯೇ ಪ್ರವೃತ್ತಿ ನಿಮ್ಮನ್ನು ಬದುಕಿನ ಕೊನೆಯವರೆಗೂ ಕರ್ಕೊಂಡು ಹೋಗುತ್ತೆ. ನೀವು ಸಾಯುವವರೆಗೂ ನಿಮ್ಮ ಜೊತೆ ಇರುವ ಸ್ನೇಹಿತ ನಿಮ್ಮ ಪ್ರವೃತ್ತಿ, ವೃತ್ತಿ ಅಲ್ಲ. ನೀವು ಯಾವತ್ತು ಬೇಕಾದರೂ ಈ ವೃತ್ತಿನ ಬಿಡ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮನ್ನೇ ವೃತ್ತಿಯಿಂದ ನಿಮ್ಮನ್ನೇ ಅದು ನಿವಾರಿಸಿಕೊಳ್ಳಬಹುದು. ಕಾರಣಗಳು ಬೇರೆ ಏನೇನೋ ಇರ್ಬೋದು, ಆದರೆ ಪ್ರವೃತ್ತಿ ಮಾತ್ರ ಸದಾಕಾಲ ನಿಮ್ಮ ಜೊತೆ ಇರ್ತದೆ. ಅಂತಹ ನಿರಂತರವಾದ ಪ್ರವೃತ್ತಿಯ ಜೊತೆಯಲ್ಲಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ, ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಕನ್ನಡದ ಅಸ್ಮಿತೆಯ ಬಗ್ಗೆಯೇ ಒಂದು ರೀತಿಯ ಕೀಳರಿಮೆ ಇರುತ್ತದೆ. ದಯವಿಟ್ಟು ಆ ಕೀಳರಿಮೆಯಿಂದ ಹೊರಗೆ ಬನ್ನಿ. ಕನ್ನಡಿಗರು ಯಾವತ್ತೂ ಎಲ್ಲಿಯೂ ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಕಮ್ಮಿ ಇಲ್ಲ. ಪ್ರತಿಯೊಂದರಲ್ಲಿಯೂ ಕೂಡ ನಾವು ನಮ್ಮದೇ ಆದಂಥ ಅಸ್ಮಿತೆಯನ್ನು ಉಳಿಸಿಕೊಂಡಿದ್ದೇವೆ. ಅಂತಹ ಕನ್ನಡಿಗರಾದ ನಾವು ಒಮ್ಮೆ ಎಲ್ಲರೂ ಒಟ್ಟಾಗಿ ಹೇಳೋಣ, ಸಿರಿಗನ್ನಡಂ. ಸಾಲಲ್ಲ, ಜೋರಾಗಬೇಕು, ಸಿರಿಗನ್ನಡಂ. ಶುಭವಾಗಲಿ. ಧನ್ಯವಾದಗಳು ನಮ್ಮ ನಾಗಾಭರಣ ಸರ್ ಅವರಿಗೆ. ಅತ್ಯುನ್ನತವಾದಂಥ ಅದ್ಭುತವಾದ ಮಾತುಗಳಿಂದ, ಇವತ್ತು ಸ್ಫೂರ್ತಿದಾಯಕ ಮಾತುಗಳಿಂದ ಈ ಒಂದು ಸುಂದರ ಕಾರ್ಯಕ್ರಮದ ರಂಗನ್ನ ಮೆರುಗನ್ನು ಹೆಚ್ಚಿಸಿದ್ದಾರೆ. ಅವರಿಗೊಂದು ಜೋರದ ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಸರ್. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಕನ್ನಡದ ಪ್ರತಿಯೊಂದು ನಮ್ಮ ದೇಶದಲ್ಲಾಗಿರ್ಬೋದು, ಕನ್ನಡದ ಅಭಿವೃದ್ಧಿ ಯಾವ ರೀತಿ ಮಾಡ್ಬೋದು, ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನು ಮಾಡಿರೋಂಥ ಹೆಗ್ಗಳಿಕೆ ನಮ್ಮ ನಾಗಾಭರಣ ಸರ್ ಅವ್ರದ್ದು ಅಂತ ಹೇಳ್ಬೋದು. ಗಡಿ ಆಚೆಯೂ ಹೋಗಿ, ಗಡಿ ಭಾಗದಲ್ಲಿ ಅಂದರೆ ಸಮುದ್ರದ ಆಚೆ ಅಥವಾ ಗೋವಾ ಈ ಥರ ಬರೀ ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲದೆ ಎಲ್ಲಿ ಕನ್ನಡದ ಕಂಪು ಇಲ್ಲೇ ಇರೋದೇ ಇಲ್ಲ ಅಂಥ ಕಡೆಯೂ ಸಹ ಹೋಗಿ ಕನ್ನಡದ ಕಂಪನ್ನು ಮೆರುಗನ್ನು ಹೆಚ್ಚಿಸುವಂಥ ಹೆಗ್ಗಳಿಕೆ ನಮ್ಮ ಡಾಕ್ಟರ್ TS ನಾಗಾಭರಣ ಸರ್ ಅವ್ರದ್ದು. ಅವರ ಒಂದು ಅದ್ಭುತವಾದಂಥ ಕನ್ನಡದ ಸೇವೆಗೆ ನಾವೆಲ್ಲರೂ ಚಿರಋಣಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಸೊ ಈಗ ಇಟ್ಸ್ ಟೈಮ್ to present the mementos to the volunteers and to our sponsors. So ನಾನು ಈಗ ಈ ಒಂದು ವೇದಿಕೆ ಮೇಲೆ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ, ನಮ್ಮ ವಾಲಂಟಿಯರ್ಸ್ಗೆ, ನಮ್ಮ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವಂಥ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಐ ವುಡ್ ಲೈಕ್ ಟು ಟೇಕ್ ಫ್ಯೂ ನೇಮ್ಸ್. ಸೊ ನೀವೆಲ್ಲರೂ ಸಹ ಇದ್ದೀರಾ. ಅದರಲ್ಲಿ ಸಾಂಕೇತಿಕವಾಗಿ ಒಂದಷ್ಟು ಜನರ ಹೆಸರನ್ನು ಇಲ್ಲಿ ವೇದಿಕೆ ಮೇಲೆ ಕರೀತಾ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಫಸ್ಟ್ಲಿ ಮೊದಲಿಗೆ ನಮ್ಮ ಮಹಾರಾಜ CA ಪಾರ್ಟ್ನರ್ ಅವರ ಕಡೆಯಿಂದ ಸಿಂಗ್ ಬಿ ದೇವ್ ಅಂಡ್ ಉನ್ನಿ LLP ಅವರಿಗೆ ಧನ್ಯವಾದ. MSSV ಆ್ಯಂಡ್ ಕಂಪನಿ ಮಹಾರಾಜ CA, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ NSVM ಆ್ಯಂಡ್ ಅಸೋಸಿಯೇಟ್ಸ್, ಧನ್ಯವಾದಗಳು ಇವರಿಗೂ ಸಹ. HC ಕಿಂಚಾ ಆ್ಯಂಡ್ ಕಂಪನಿ, ಥ್ಯಾಂಕ್ ಯು ಸೋ ಮಚ್. CA ಸೋಮಶೇಖರ್ ಹಿರೇಮಠ್ ಅವರಿಗೂ ಸಹ ಧನ್ಯವಾದಗಳು. ಮತ್ತು CA ಸುಂದರೇಶ್ ಅವರಿಗೆ ಧನ್ಯವಾದಗಳು. ಮತ್ತು ಪೆರಿಯನ್ ಸರ್ವಿಸ್ ಮಹಾರಾಜ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಪಾರ್ಟ್ನರ್ ಮಹಾರಾಜ CA ಕಂಪ್ನಿ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದರ್ ಹ್ಯಾಂಡ್ಸ್ ವಿತ್ ಅಸ್. ಆ್ಯಂಡ್ ಈಗ ನಾನು ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ ರೈಲಾನ್ ಸಾಫ್ಟೆಕ್ ಲಿಮಿಟೆಡ್ ಅವರನ್ನು, ನಮ್ಮ ಸ್ಪಾನ್ಸರ್ಸ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಡು ವಿ ಹ್ಯಾವ್ ದೆಮ್ ಹಿಯರ್? ಕ್ಯಾನ್ ವಿ ವೆಲ್ಕಮ್ ದೆಮ್ ಆನ್ ದ ಸ್ಟೇಜ್? ಸ್ವಲ್ಪ ಬೇಗ ಬರಬೇಕು ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ವಿತ್ ಅಸ್, ಫಾರ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಅಸ್. ಥ್ಯಾಂಕ್ ಯು. ಆತ್ಮೀಯವಾದ ಸ್ವಾಗತ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಗೌರವಾನ್ವಿತ ನಮನ, ಟೋಕನ್ ಆಫ್ ಲವ್ ಆ್ಯಂಡ್ ಟೋಕನ್ ಆಫ್ ರೆಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಇವೆಂಟ್. ಆಲ್ಸೋ ಐ ವುಡ್ ಲೈಕ್ ಟು ವೆಲ್ಕಮ್ Bharat Cloud. I request Bharat Cloud to please join us on the stage. Heartily welcome to you, sir.
And also, I request Sun IT Solutions to please come forward. Sun IT Solutions, please come forward. ಕರ್ನಾಟಕ ಬ್ಯಾಂಕ್ ಅವರು ದಯವಿಟ್ಟು ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಕರ್ನಾಟಕ ಬ್ಯಾಂಕ್. ಥ್ಯಾಂಕ್ ಯು ಸೋ ಮಚ್. ಭಾರತ್ ಕ್ಲೌಡ್ ನಮ್ಮ ಸ್ಪಾನ್ಸರ್, ನಮ್ಮ ಬೆನ್ನೆಲುಬಾಗಿರೋ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ ಧನ್ಯವಾದಗಳು. ಆ್ಯಂಡ್ ನಾವು ಥ್ಯಾಂಕ್ ಯು ಟು ಭಾರತ್ ಕ್ಲೌಡ್. ಲೆಟ್ ಮೀ ವೆಲ್ಕಮ್ Sun IT Solutions. Thank you so much to Sun IT Solutions for joining us. And let me welcome Karnataka Bank. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ವಿ. ಕರ್ನಾಟಕ ಬ್ಯಾಂಕ್ ಕಡೆಯಿಂದ ದಯವಿಟ್ಟು ಯಾರು ಇದ್ರೆ ವೇದಿಕೆ ಮೇಲೆ ಬರಬೇಕು. So let me welcome Taxman on the stage. Do we have Taxman here? Yes. All right. So moving forward, let me welcome Kitab Technologies Private Limited. ದಯವಿಟ್ಟು ವೇದಿಕೆ ಮೇಲೆ ಕಿತಾಬ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅವ್ರು ಬರಬೇಕಾಗಿ ಕೇಳ್ಕೊತಾ ಇದ್ವಿ. ಬ್ಯಾಂಕ್ ಆಫ್ ಬರೋಡಾ, ರಿಕ್ವೆಸ್ಟ್ ಬ್ಯಾಂಕ್ ಆಫ್ ಬರೋಡಾ ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ಆಲ್ ರೈಟ್. ಸೊ CA ರಾಮಕೃಷ್ಣ PR Embassy Group ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಡು ವಿ ಹ್ಯಾವ್ CA ರಾಮಕೃಷ್ಣ PR Embassy Group ಇಯರ್? ಆಲ್ ರೈಟ್. ಲೆಟ್ ಮಿ ವೆಲ್ಕಮ್ CA ಚಂದ್ರಶೇಖರ್ B Embassy Group ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನಮ್ಮ ಸ್ಪಾನ್ಸರ್, ಅವರಿಗೂ ಧನ್ಯವಾದ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಧನ್ಯವಾದಗಳು. ಮತ್ತು ಸುವಿತ್ ಫಿನ್ಟೆಕ್ ಪ್ರೈವೇಟ್ ಲಿಮಿಟೆಡ್. ಸೊ ಡು ವಿ ಹ್ಯಾವ್ ಸುವಿತ್ ಫಿನ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಇಯರ್? ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ ಅಂತ ಹೇಳ್ತಾ. ಸೊ ನೌ ಐ ವುಡ್ ಲೈಕ್ ಟು ವೆಲ್ಕಮ್ ಶ್ರೀ ಸತೀಶ ರಾಯ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಸತೀಶ ರಾಯ್ ಪ್ರತಿರೂಪಿ ದಯವಿಟ್ಟು ಬರಬೇಕಾಗಿ ವಿನಂತಿಸ್ಕೊತಾ ಇದೀವಿ. ಅವರಿಗೆ ಧನ್ಯವಾದ. ಶ್ರೀ ಆದಿತ್ಯ ಹೆಗ್ಡೆ. ಶ್ರೀ ಆದಿತ್ಯ ಹೆಗ್ಡೆ. ಸೊ ಜೋರದ ಚಪ್ಪಾಳೆ ಶ್ರೀ ಆದಿತ್ಯ ಹೆಗ್ಡೆ ಅವರಿಗೆ. ನಮ್ಮ ಈ ಒಂದು ಕಾರ್ಯಕ್ರಮದ ಇವೆಂಟ್ ಪಾರ್ಟ್ನರ್, ನಮ್ಮ ಸಂಪೂರ್ಣವಾದ ಇವೆಂಟ್ ಆರ್ಗನೈಸ್ ಮಾಡಿರೋಂಥ ಶ್ರೀ ಆದಿತ್ಯ ಹೆಗ್ಡೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಜೋರದ ಚಪ್ಪಾಳೆ, ಹೃತ್ಪೂರ್ವಕವಾದಂಥ ಅಭಿನಂದನೆ ಅವರಿಗೆ. ನೆಕ್ಸ್ಟ್ ಐ ರಿಕ್ವೆಸ್ಟ್ ಶ್ರೀ ಕುಮಾರ್ ಪ್ರೊಲೈಟ್ಸ್ ಟು ಪ್ಲೀಸ್ ಕಮ್ ಫಾರ್ವರ್ಡ್. ಸೊ ಡು ವಿ ಹ್ಯಾವ್ ಶ್ರೀ ಕುಮಾರ್ ಇಯರ್? ಪ್ರೊಲೈಟ್ಸ್ ಕಡೆಯಿಂದ ಶ್ರೀ ಕುಮಾರ್ ಅವರು. ಅದರ ನಂತರ ಶ್ರೀ ವಿ ನಾಗರಾಜ್ ರವರು ರಾಜಾ ಎಂಟರ್ಪ್ರೈಸಸ್ ದಯವಿಟ್ಟು ಬರಬೇಕು. ಶ್ರೀ ವಿ ನಾಗರಾಜ್ ರವರು ರಾಜಾ ಎಂಟರ್ಪ್ರೈಸಸ್. ಶ್ರೀ ಸೀತಾರಾಮ್ ಶೆಟ್ಟಿ ಪೈ ವಿಸ್ತಾ ಕೇಟರರ್ಸ್ ದಯವಿಟ್ಟು ಬರಬೇಕು. ಪೈ ವಿಸ್ತಾ ಕೇಟರರ್ಸ್ ಕಡೆಯಿಂದ ಶ್ರೀ ಸೀತಾರಾಮ್ ಶೆಟ್ಟಿರವರು. And I would like to welcome Purnima Printers. All right. So ಧನ್ಯವಾದಗಳು. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಎಲ್ಲ ಪಾರ್ಟ್ನರ್ಸ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿರುವಂಥ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಡಿಗ್ನಿಟರೀಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಒನ್ ಆಫ್ ಯು. ಆ್ಯಂಡ್ ಎಸ್, nevertheless, so we are all ready for the most awaited part of this evening. But ಅದಕ್ಕೂ ಮುಂಚೆ ನಮ್ಮ ಎಲ್ಲ ಸ್ಪಾನ್ಸರ್ಸು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ, ಲೆಟ್ ಮೀ ವೆಲ್ಕಮ್ ಆರ್ CA Praveen S. Shutter sir, the secretary, KSCAA, to propose vote of thanks. Good evening all. It's been our pleasure to host all the participants of the conference at Ruksha Gayatri Vihar Palace Grounds, Bengaluru. The enthusiasm has motivated us constantly to improve. I am thankful to all of you for attending the conference. We have been fortunate to have elite speakers to address you all for the past 2 days. I'm sure the delegates must have benefited immensely. I'm very much thankful to all the sponsors of this conference. Without their generous financial support, it would have been not possible to organize the conference of such a scale and magnitude. I sincerely hope the sponsors were able to showcase their products comfortably and expand their business, and we expect to see you again in our future programs. I sincerely thank our chief guests, Shri Rakesh Singh, Chairman, Karnataka RERA, and our guest of honor, Professor
Dr. Nigam S. Nugehalli, Registrar, NLS IU, Bengaluru, and Shri T.S. Nagabharana sir, celebrated award-winning film director, actor, and writer, chief guest of this session, for kindly accepting our invitation and gracing the inaugural and valedictory sessions. Thank you, sir. I also thank authors of books for enriching our knowledge. I also thank all the speakers, panelists, and moderators of the panel discussion for their presentation and deliberations. I am very much thankful to conference committee members for their continuous support, guidance, and advice, which have greatly helped towards successfully organizing this conference. I thank all branches and district associations in Karnataka for extending their wholehearted support to our conference. I acknowledge the unwavering support received from the President, office bearers, and executive committee members of the association. I also thank Master of Ceremony team for their wonderful coordination and flow of sessions. I thank Pi Vista Caterers for serving us good food and beverages over past 2 days. I thank all the performers of the entertainment session for giving us a wonderful session. I thank Purnima Printers for bringing out 7-year and publications on time. Further, I thank Raja Enterprises for providing this hall and associating with us for this conference. On our part, we have made sincere efforts to enhance the quality of the conference, and I hope we lived up to it. I once again thank everyone whose contribution has made this conference a memorable one. Thank you. Thank you. Thank you so much to you, sir. Thank you so much for proposing the vote of thanks. ಧನ್ಯವಾದಗಳು ತಮಗೆ. ಸೊ ಈಗ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಇ ಸಿ ಮೆಂಬರ್ಸ್ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟು ಕ್ಲಿಕ್ ಅ ಗ್ರೂಪ್ ಫೋಟೋ. ಆಲ್ ರೈಟ್, ಲೇಟರ್ ವಿ ಗೋನ ಟೇಕ್ ಇಟ್ ಲೇಟರ್. ಓಕೆ, ಫೈನ್. ಸೊ ಅದನ್ನು ಆಮೇಲೆ ಮಾಡೋಣ. ಬಟ್ ಆದರೆ ನಾವೆಲ್ಲರೂ ಕಾಯ್ತಿರೋ ಅಂಥ ಕುತೂಹಲಕಾರಿ ಒಂದು ಘಟಕ ಈಗ ಬಂದಿದೆ. ಸೊ ಅದಕ್ಕೂ ಮುಂಚೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಡಾಕ್ಟರ್ ಟಿ ಎಸ್ ನಾಗಭರಣ ಸರ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗ ಇರುವಂಥ ನಮ್ಮ ಚೀಫ್ ಗೆಸ್ಟ್ನ ಕುರ್ಚಿಯ ಮೇಲೆ ಆಸೀನರಾಗಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಆಲ್ಸೋ ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಟು ಪ್ಲೀಸ್ ಟೇಕ್ ಯುವರ್ ಸೀಟ್ಸ್ ವಿಚ್ ಇಸ್ ಇನ್ ಫ್ರಂಟ್ ಆಫ್ ದ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು. ಧನ್ಯವಾದಗಳು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದ.